ಅಮ್ಮ ನಿನ್ನ ಕೆಲಸನೇ ತುಂಬ ಈಸಿ ಕಣಮ್ಮ. ಬೆಳಗ್ಗೆ ಸಾಯಂಕಾಲದವರೆಗೂ 2 ಕೆಲಸ ಮಾಡ್ತೀಯಾ, ಆಮೇಲೆ ಆರಾಮ್ಸೆ ರೆಸ್ಟ್ ಮಾಡ್ತೀಯಾ. ಹ್ಞೂ ಕಣಪ್ಪ, ನನ್ನ ಕಷ್ಟ ಏನು ಅಂತ ನಿಮಗೂ ಗೊತ್ತಾಯ್ತದೆ. ಒಂದಿನ ಪಾತ್ರೆ ತೊಳೆದು ಅಡುಗೆ ಮಾಡಿ ಕಸ ಹೊಡೆದು ಮನೆ ಒರೆಸಿ ನೋಡಿ ನನ್ನ ಕಷ್ಟ ಎಷ್ಟೈತೆ ಅಂತ ಗೊತ್ತಾಯ್ತದೆ ನಿಮಗೆ. ಓ ಹೌದಾ, ನಾನು ಅಣ್ಣ ಇಬ್ಬರು ಸೇರಿಕೊಂಡು ಇವತ್ತು ನೀನು ಮಾಡೋ ಕೆಲಸನ ಮಾಡಿ ನಿನ್ನ ಕೆಲಸನ ಈಸಿ ಅಂತ ಪ್ರೂವ್ ಮಾಡ್ತೀವಿ, ನೋಡ್ತೀಯಾ? ಮೇಲ್ಗಡೆ ಮಾತ್ರ ಅಲ್ಲಪ್ಪ ಕಸ ಹೊಡಿಯೋದು, ಟಿವಿ ಕೆಳಗಡೆನೂ ಕಸ ಇರುತ್ತೆ, ಗುಡಿಸ್ಕೊ. ಅಮ್ಮ ಮನೆಯೆಲ್ಲ ಒರ್ಸಾಯ್ತು. ಬರೀ ಒಂದ್ಸರಿನಾ? ಮನೆಯೆಲ್ಲ ಕ್ಲೀನ್ ಆಗಬೇಕು ಅಂದ್ರೆ 2 ಸಲ ಒರೆಸ್ಬೇಕು. ಒರೆಸು. ಅಮ್ಮ ಮನೆ ಕೆಲಸ ಎಲ್ಲ ಮಾಡಾಕದ್ವಿ, ಹೆಂಗೆ ಚಾಲೆಂಜಲ್ಲಿ ಗೆದ್ವಿ ನಾವು. ಯಾರಪ್ಪ ಹೇಳಿದ್ದು ಕೆಲಸ ಮುಗೀತು ಅಂತ? ಇನ್ನ ಪಾತ್ರೆ ತೊಳಿಬೇಕು, ಅಡುಗೆ ಮಾಡಬೇಕು, ಮೇಲೆ ಬಟ್ಟೆ ಒಣಗಾಕಿದ್ದೀನಿ, ಬಟ್ಟೆ ಎತ್ಕೊ ಬರಬೇಕು, ಬಟ್ಟೆ ಮಡ್ಚಾಕ್ಬೇಕು, ಐರನ್ ಮಾಡಬೇಕು, ಇನ್ನು ಇಷ್ಟೊಂದು ಕೆಲಸ ಅದು ಯಾರಪ್ಪ ಮಾಡ್ತಾರೆ? ಸಾರಿ ಅಮ್ಮ, ಮನೆ ಕೆಲಸ ಅಂದರೆ ಇಷ್ಟೊಂದಿರುತ್ತೆ ಅಂತ ದೇವರಾಣಿಗೂ ಗೊತ್ತಿರಲಿಲ್ಲ. ನಾವು ನಿನ್ನ ರೇಗಿಸ್ಬಿಟ್ವಿ, ಕ್ಷಮಿಸ್ಬಿಡಮ್ಮ ನಮ್ಮನ್ನ. ಇವಾಗಲಾದ್ರೂ ಗೊತ್ತಾಯ್ತಪ್ಪ ಹೆಣ್ಮಕ್ಳ ಕಷ್ಟ, ಅಮ್ಮಂದಿರ ಕಷ್ಟ ಎಷ್ಟೈತೆ ಅಂತ. ಆದರೆ ಹೆಲ್ಪ್ ಮಾಡಿ, ಇಲ್ಲಾಂದರೆ ಯಾರನ್ನೂ ರೇಗಿಸಕ್ಕೆ ಹೋಗ್ಬೇಡಿ, ಸುಮ್ಮನೆ ಇದ್ಬಿಡಿ. ಓ ಅಮ್ಮ ಅಮ್ಮ